29ನೇ ಅಧ್ಯಾಯ 6ನೇ ವಚನ. ಅದರಲ್ಲಿ ನಮ್ಮ ದೇವರ ಹೆಸರುಗಳನ್ನು ಈ ರೀತಿಯಾಗಿ ಬರೆಯಲಾಗಿರುತ್ತದೆ: ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಆಮೆನ್. ಪ್ರಿಯ ದೇವರ ಮಕ್ಕಳೇ, ಇದರಲ್ಲಿ ನಮ್ಮ ತಂದೆಯಾದ ದೇವರ ಹೆಸರುಗಳನ್ನು ಬರೆಯಲಾಗಿದೆ. ಅವರ ಹೆಸರಲ್ಲಿ ಒಂದು ಅದ್ಭುತ ಸ್ವರೂಪನು. ಹಲ್ಲೆಲೂಯಾ. ಅದ್ಭುತ ಅಂದ್ರೆ ನಿಮಗೆ ಗೊತ್ತಾ? ಈ ದಿನ ಒಂದು ವಿಷಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಈಗ ಒಂದು ವ್ಯಕ್ತಿಯನ್ನ ಒಂದು ವೈದ್ಯರು ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡಿ ಅವರ ಕುರಿತು ಎಲ್ಲಾ ಪ್ರಯತ್ನಗಳನ್ನ ಮಾಡಿ, ಇನ್ನು ಅಷ್ಟೇ, ಇವರು ಆಗೋದಿಲ್ಲ, ಇವರು ಉಳಿಯೋದಿಲ್ಲ, ನೀವು ಬಿಟ್ಬಿಡಿ, ನೀವು ದೇವ್ರ ಮೇಲೆ ಭಾರ ಹಾಕಿ ಅಂತ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ಆಗ ಅಂತ ಪರಿಸ್ಥಿತಿಯಲ್ಲಿ ನನ್ನ ತಂದೆಯಾದ ದೇವರು ಒಂದು ವ್ಯಕ್ತಿಯ ರೋಗವನ್ನ, ಪರಿಸ್ಥಿತಿಯನ್ನ ಸರಿ ಮಾಡಿ ಆತನಿಗೆ ಮತ್ತೆ ಜೀವವನ್ನ ಕೊಟ್ಟು ಆತನನ್ನು ಜೀವಂತವಾಗಿಟ್ಟು ಸಾಕ್ಷಿಯಾಗಿ ನಿಲ್ಲಿಸೋದೇ ಅದ್ಭುತ. ಅದ್ಭುತ ಅಂದ್ರೆ ಎಲ್ಲ ಪ್ರಯತ್ನಗಳು ಮುಗಿದು ಹೋಗಿ ಇನ್ನು ಅಷ್ಟೇ ಅಂದುಕೊಂಡಿರುವಾಗ ಒಂದು ಕಾರ್ಯ ನಡೆಯುತ್ತೆ ಅಲ್ವಾ? ಅದು ಅದ್ಭುತ. ನನ್ನ ತಂದೆಯಾದ ದೇವರ ಹೆಸರು, ನನ್ನ ಯೇಸು ಕ್ರಿಸ್ತನ ಹೆಸರು ಅದ್ಭುತ ಸ್ವರೂಪನು. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಕೆಲಸ ಹುಡುಕಿ 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 ಸೋತೋಗ್ಬಿಟ್ಟಿದ್ದೀರಾ. ನಿಮ್ಮ ವ್ಯಾಧಿ ಗುಣವಾಗದೆ ಹುಡುಕಿ ಹುಡುಕಿ ಎಲ್ಲಾ ವೈದ್ಯರ ಬಳಿ ಹೋಗಿ ನೀವು ಸೋತು ಹೋಗ್ಬಿಟ್ಟಿದ್ದೀರಾ. ಅಯ್ಯೋ, ಇನ್ನು ನನ್ನ ಮಗು ಓದೋದಿಲ್ಲ, ಈ ಕಾರ್ಯ ನಡೆಯೋದಿಲ್ಲ, ನನ್ನ ಪರಿಸ್ಥಿತಿ ಬದಲಾಗೋದಿಲ್ಲ, ನಾನು ಮತ್ತೆ ಮೇಲಕ್ಕೆ ಎದ್ದೋಳೋದಿಲ್ಲ, ನನ್ನಿಂದ ಏನೂ ಆಗೋದಿಲ್ಲ ಅಂತ ಸೋತು ಹೋಗಿ ಕುಳಿತುಕೊಂಡಿದ್ದೀರಾ. ಈ ವಾಕ್ಯ ನಿಮಗಾಗಿ. ನಿಮ್ಮ ಬಾಯಲ್ಲಿ ಈಗ ನಿಮ್ಮ ಪರಿಸ್ಥಿತಿ ನೋಡಿ ಹೇಳ್ರಿ: ಈ ಕೆಲಸದಲ್ಲಿ ನನಗೆ ದೇವರು ಉನ್ನತಿಯನ್ನು ಕೊಡಲು ಆತನ ಅದ್ಭುತ ಸ್ವರೂಪನು, ಈ ರೋಗದಿಂದ ಬಿಡುಗಡೆ ಕೊಡಲು ಆತನ ಅದ್ಭುತ ಸ್ವರೂಪನು, ಈ ಮಗಳನ್ನ ಬದಲಾಯಿಸಲು ಆತನ ಶಕ್ತನು ಅದ್ಭುತ ಸ್ವರೂಪನು. ನೀವು ನಿಮ್ಮ ಪರಿಸ್ಥಿತಿಗಳನ್ನ ಹೇಳಿ, ನಂಬಿಕೆಯಿಂದ ಹೇಳಿ: ನನ್ನ ದೇವರು ಅದ್ಭುತ ಸ್ವರೂಪನು. ಈ ಕಾರ್ಯ ಮನುಷ್ಯರಿಂದ ಆಗ್ಲಿಲ್ಲ, ಆಗೋದು ಇಲ್ಲ, ಆದರೆ ನನ್ನ ದೇವರು ಅದ್ಭುತ ಸ್ವರೂಪನು, ಅದ್ಭುತ ಮಾಡೇ ಮಾಡ್ತಾರೆ ಎಂಬುದಾಗಿ ನೀವು ಮನಸ್ಸಾರೆ ಹೃದಯ ಪೂರ್ವಕವಾಗಿ ನಂಬಿಕೆಯಿಂದ ಆ ವಿಷಯಗಳನ್ನು ಕುರಿತು ನಂಬಿಕೆಯ ಹರಕೆಯ ಮಾತುಗಳನ್ನು ಮಾತನಾಡ್ರಿ. ಖಂಡಿತ ಅದ್ಭುತಗಳನ್ನು ಕಾಣ್ತೀರಾ, ದೇವರ ನಾಮವನ್ನು ಮಹಿಮೆಪಡಿಸ್ತೀರಾ, ಅನೇಕರಿಗೆ ನೀವು ಸಾಕ್ಷಿಯಾಗಿ ನಿಂತುಕೊಳ್ತೀರಾ. ಈ ವಾಕ್ಯದಂತೆ ಕರ್ತನು ನಿಮ್ಮ ಜೀವನಗಳಲ್ಲಿ ನೀವು ಯಾವ ಯಾವ ಕಾರ್ಯಗಳನ್ನು ನಿರೀಕ್ಷಿಸ್ತಾ ಇದ್ದೀರೋ ಅದೆಲ್ಲವನ್ನು ನೆರವೇರಿಸಿ ನಿಮಗೆ ಅದ್ಭುತ ಮಾಡ್ತಾರೆ. ನಂಬಿಕೆ ಎಂದರೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.